ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿಗಳು, ಮಾಜಿ ಸಚಿವರು ಹಾಗೂ ಹಳಿಯಾಳ ಕ್ಷೇತ್ರದ ಹಾಲಿ ಜನಪ್ರಿಯ ಶಾಸಕರು ಆದ ಆರ್.ವಿ. ದೇಶಪಾಂಡೆ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂವಾದ ಮಾಡಿ ಉಪಚುನಾವಣೆಯ ಫಲಿತಾಂಶ, ಗಂಡಸರಿಗೆ ಬಸ್ ಫ್ರೀ ಭಾಗ್ಯ ವಿಸ್ತರಣೆ, ಮುಖ್ಯಮಂತ್ರಿ ಹುದ್ದೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ನಡುವೆ ಕೋಲ್ದುವಾರು ವಿಷಯ ಹಾಗೂ ರೈತ ಸಂಘ ಆರೋಪ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ. ವಿಶೇಷವಾಗಿ ಹಳಿಯಾಳ ಕ್ಷೇತ್ರದ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಆರ್.ವಿ. ದೇಶಪಾಂಡೆ ಸಾಹೇಬ್ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ವಿಶೇಷವಾಗಿ ಒಂದು ರೀತಿ ಆಶ್ರಯ ಕಮಿಟಿ ಒಂದು ರೀತಿ ಮೀಟಿಂಗ್ ನಡೆದಿದೆ ಸರ್. ಹೌದು, ಆಶ್ರಯ ಕಮಿಟಿ ಮೀಟಿಂಗು ಇವತ್ತು ನಡೆದಿದೆ. ಹಳ್ಯಾಳ ಪಟ್ಟಣದಲ್ಲಿ ಬಹಳ ಜನರಿಗೆ, ಬಡವರಿಗೆ, ಅಂದರೆ ಆಶ್ರಯದಲ್ಲಿ ಅರ್ಹತೆ ಬೇಕು, ಬಡತನ ಬೇಕು, ಉತ್ಪಾದನೆ, ಅವರ ವಾರ್ಷಿಕ ಉತ್ಪನ್ನ ಏನು ಅಂಥ ಜನ ಯಾರು ಗುರುತಿಸಿ ನಾವು ಆಶ್ರಯ ಕಮಿಟಿಯಲ್ಲಿ ಅವರ ಮನೆ ಅಥವಾ ನಿವೇಶನ ಮಂಜೂರು ಮಾಡಬೇಕಾಗ್ತದೆ. ಸರ್ಕಾರದಿಂದ ಒಂದು 6 ಎಕರೆ ಜಮೀನು ಕಂದಾಯದು ಮುನ್ಸಿಪಾಲ್ಟಿಗೆ ಟ್ರಾನ್ಸ್ಫರ್ ಮಾಡಿದ್ದೇವೆ. ಅದರ ನಕ್ಷೆ ತಯಾರಾಗ್ತಾ ಇದೆ. ಆ ನಕ್ಷೆ ತಯಾರಾದ ನಂತರ ಫಲಾನುಭವಿಗಳ ಪಟ್ಟಿನೂ ಕಾನೂನಂತೆ ಪಾರದರ್ಶಕತೆ ಇಟ್ಕೊಂಡು ಮಾಡ್ಲಿಕ್ಕೆ ಹೇಳಿದ್ದೀನಿ. ಮುಖ್ಯವಾಗಿ ಮನೆ ಯಾರು ಹೋಗಬೇಕು, ಯಾರು ನಿವೇಶನ ಇಲ್ಲ, ಯಾರು ಮನೆ ಇಲ್ಲ, ಯಾರು ಬಡವದಾನೆ, ಯಾರಿಗ ಆಶ್ರಯ ಮನೆ ಸಿಗ್ಲಿಕ್ಕೆ ಅರ್ಹತೆ ಇದೆ ಅಂತಾರೆ ಹೋಗ್ಬೇಕಿನ ನಮ್ಮ ಅಮ್ಮವ ನಿಮ್ಮವ ಇದಾಗಬಾರ್ದು. ಆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮತ್ತು ಭಾಳಷ್ಟು ಜನರಿಗೆ ಇಲ್ಲೇ ಒಂದು G+2ದಲ್ಲಿ 240 ಮನೆ ಕಟ್ಟಿದ್ವಿ. ಅದು ಒಂದು ಕಾಣಿಸ್ತದೆ ಕರ್ನಾಟಕದಲ್ಲಿ ಒಂದು ಮಾಡೆಲ್ ಲೇಔಟ್. ಮತ್ತು ಕರ್ನಾಟಕದಲ್ಲಿ ಅಷ್ಟು ಮನೆ ಒಂದು ಕಡೆ ಕಟ್ಟಿದ್ದು ಲೇಔಟ್ ಇಲ್ಲ ಆ ಸ್ಕೀಮ್ದಲ್ಲಿ. ಮತ್ತೊಂದು ದಾಂಡೇಲಿ ಕಟ್ತಾ ಇದ್ದೇವೆ. ಅಲ್ಲಿ ಸ್ವಲ್ಪ ಮಂದಗತಿದ ಕೆಲಸ ನಡೀತಾ ಇದೆ. 1100 ಮನೆ ಕಟ್ತಾ ಇದ್ದೇವೆ ದಾಂಡೇಲಿಯಲ್ಲಿ. ಬಟ್ ಸ್ವಲ್ಪ ಕಾಂಟ್ರಾಕ್ಟರ್ ಕೆಲಸ ಸರಿ ಮಾಡ್ತಾ ಇಲ್ಲ, ಅವನಿಂದ ವಿಳಂಬ ಆಗ್ತಾ ಇದೆ. ಮೊನ್ನೆ ಒಂದು ಲಾಸ್ಟ್ ಟೈಮ್ ಬಂದಾಗ ದಾಂಡೇಲಿ ಆಶ್ರಯ ಕಮಿಟಿ ಸಭೆ ಮಾಡಿ ಅದ್ರ ಬಗ್ಗೆ ಸೂಕ್ತ ನಿದರ್ಶನ ಕೊಡ್ಲಿಕ್ಕೆ ಹೇಳಿದ್ದೇನೆ. ಹಾಗಾಗಿ ಎಲ್ಲ ಸದಸ್ಯರು ನಾವು ಕೂತು ಆದಷ್ಟು ಮಟ್ಟಿಗೆ ಯಾರು ನಿವೇಶನ ಇಲ್ಲ ಅವ್ರು ನಿವೇಶನ ಕೊಡೋದು, ಯಾರು ಮನೆ ಇಲ್ಲ ಅಂತ ಅವ್ರು ಮನೆ ಕೊಡೋದು ಪ್ರಯತ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ಕೊಡ್ತೇವೆ, ಎಲ್ಲರೂ ಕೊಡ್ಲಿಕ್ಕೆ ಸಾಧ್ಯತೆ ಅಂತ ನಾನು ಹೇಳೋದಿಲ್ಲ. ನಿವೇಶನಿಗೆ ಲಭ್ಯ ಇಲ್ಲ. ಇದು 6 ಎಕರೆಗೆ ನಾನು ತಂದಿದ್ದು ಗೌರ್ಮೆಂಟ್ ಲ್ಯಾಂಡ್, ಇದು ರೆವಿನ್ಯೂ ಲ್ಯಾಂಡ್ ಟ್ರಾನ್ಸ್ಫರ್ ಮಾಡಿಸಿದೆ ಮುನ್ಸಿಪಾಲ್ಟಿಗೆ. ಹಾಗಾಗಿ ಅದೇ ಪ್ರಾಬ್ಲಮ್. ಯಾವ ಪಟ್ಟಣದಲ್ಲಿ ಜಮೀನಿಲ್ಲ, ಅದು ಒಂದು ದೊಡ್ಡ ಸಮಸ್ಯೆ. ಸರ್, ಈಗ ಉಪಚುನಾವಣೆ ಮುಗಿದಿದೆ ಸರ್. ವಿಶೇಷವಾಗಿ 23ಕ್ಕೆ ರಿಸಲ್ಟ್ ಬರ್ತಾ ಇದೆ. ಏನು ಎಷ್ಟು ವಿಶ್ವಾಸ ಇದೆ ಸರ್? 3 ಗೆಲ್ತೀರಾ ರೂಪಾ? ನೀವು ಈ ಪ್ರಶ್ನೆ ಕೇಳಿದ್ರೆ ನಾ ಏನು ಉತ್ತರ ಕೊಡ್ಲಿ? ನನ್ನ ಉತ್ತರ ನಿಮಗೆ ಮುಂಚೆ ಗೊತ್ತಿದ್ದಾಗ 3 ಗೆಲ್ತೇವೆ ಅಂತ ಹೇಳ್ತೇನೆ ಅಂತ ಗೊತ್ತಿದ್ದಾಗ ಪುನಃ ನೀವು ಪ್ರಶ್ನೆ ಕೇಳ್ತೀಯಲ್ಲ. 3 ಗೆಲ್ತೀರಾ? ಅದೇ ಗೆಲ್ತೇವಂತ ನಾ ಹೇಳ್ತೇನೆ ಅದು ಗೊತ್ತಿದ್ದಾಗೂ ಕೇಳ್ತೀಯಲ್ಲ ಅಂದೆ ನಾನು. 3 ಗೆಲ್ತೇವೆ, ಅದ್ರಲ್ಲಿ ಯಾವ ಪ್ರಶ್ನೆ ಇಲ್ಲ, ಸಂದೇಹ ಇಲ್ಲ, ಸಂಶಯ ಇಲ್ಲ. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು ಸರ್. ಗ್ಯಾರಂಟಿ ಬಗೆಗಳನ್ನ, ವಿಶೇಷವಾಗಿ ಬಸ್ ಫ್ರೀನ ಒಂದು ರೀತಿ ಗಂಡಸರಿಗೂ ಸಹ ವಿಸ್ತರಣೆ ಮಾಡ್ತೀವಿ ಮುಂಬರ್ತಕ್ಕಂಥ. ಈಗ ಹೆಣ್ಮಕ್ಳಿಗೆ ಮಾಡಿ ಈಗ ಹೆಂಗೆ ಮಾಡ್ಬೇಕು ಮುಂದಂತ ವಿಚಾರ ಇದೆ. ಈ ಗಂಡಸರು ಮಾಡೋದು ನನಗೆ ತಕರಾರೆ, ನನಗೂ ಸಿಗ್ತಿದೆ ಸಂತೋಷ. ನಾನು ಬಸ್ಲಿ ಹೋಗ್ತೇನೆ ಫ್ರೀ. ಮತ್ತೇನು ಬೇಕು? ಆಯ್ತಲ್ಲ. ಸರ್ಕಾರ ಒಂದು ರೀತಿ ಸಿದ್ದರಾಮಯ್ಯ ಸಾಹೇಬರು ಒಂದು ಇದು ಮಾಡಿದ್ದಾರೆ ಸರ್. ಶಾಸಕರಿಗೆ 50 ಕೋಟಿ ಪ್ರತಿಯೊಬ್ಬರಿಗೂ ಇದು ಮಾಡಿದ್ದಾರೆ. 50 ಇದನ್ನ ಒಂದು ರೀತಿ ಆಫರ್ ಕೊಟ್ಟಿದ್ದಾರೆ. ಸರ್ಕಾರ ಬೀಳಿಸ್ಲಿಕ್ಕೆ ಹುನ್ನಾರ ನಡೆದಿದೆ ಅಂತ ಹೇಳಿ. ನೋಡಪ್ಪ, BJP ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದೆ. ಏನ್ರ ಮಾಡಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನಾಯಕ ಸರ್ಕಾರ ತೆಗಿಬೇಕಂತ. ಅದರಲ್ಲಿ ಅವರು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೆಲ್ಲ ಶಾಸಕರು, ಶಾಸಕ ಸ್ನೇಹಿತರು ಪಕ್ಷಕ್ಕೆ ನಿಶ್ಚಯ ಇದೆ. ಯಾರು ಕನಸಲ್ಲಿನೂ ಹಣದ ಅಪೇಕ್ಷೆ ಮಾಡೋರಿಲ್ಲ. ಹಾಗಾಗಿ ಒಂದು ಒಳ್ಳೆ ಮುಖ್ಯಮಂತ್ರಿ ಇದ್ದಾಗ ಸಿದ್ದರಾಮಯ್ಯ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡೋದು, ಬೆಂಬಲ ಕೊಡೋದು ನಮ್ಮಂಥ ಎಲ್ಲ ಶಾಸಕರಿಸ್ತೇವೆ.
ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ವಿಮರ್ಶನೆ ವ್ಯಕ್ತ ಆಗ್ತದೆ ಸರ್. ವಿಶೇಷವಾಗಿ ಒಂದು ರೀತಿ ಹಾಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ದೇಶಪಾಂಡೆ ಅವರ ನಡುವೆ ಅಧಿಕಾರಿಗಳ ಒಂದು ರೀತಿ ತಗೋಬರೋದಕ್ಕೆ ಸಾಕಷ್ಟು ಕೋಲ್ಡ್ ವಾರ್ ನಡೀತಾ ಇದೆ ಅಂತ ಹೇಳಿ. ನೋಡಪ್ಪ, ಆರ್ ವಿ ದೇಶಪಾಂಡೆ ಈ ಆಫೀಸ್ ತಂದಕ್ಕೆ ಯಾಕೆ ಕೋಲ್ಡ್ ವಾರ್ ಮಾಡ್ತಾನಪ್ಪ? ಏನ ಏಜೆಂಟು? ಏನ ಆಫೀಸ್ ಕಡೆ ಹಣ ತಗೊಳ್ತೇನೋ ಏನು? ನನಗೆ ಯಾವ ಆಫೀಸರ್ ಇದ್ರು ಸಹ ಒಳ್ಳೆ ಆಫೀಸರ್ ಇದ್ರೆ ಅವ್ನಿಗೆ ರಿಪೋಸ್ಟ್ ಮಾಡ್ರಿ ಅಂತ ಹೇಳ್ತೇನೆ. ಕೋಲ್ಡ್ ವಾರು ಇಲ್ಲ, ಹಾಟ್ ವಾರು ಇಲ್ಲ. ನಾವು ಮಕ್ಕಳು ಒಳ್ಳೆ ಸ್ನೇಹಿತರು. ಮಕ್ಕಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ವಿಮರ್ಶನೆ ವ್ಯಕ್ತ ಆಗ್ತದೆ ಸರ್. ವಿಶೇಷವಾಗಿ ಒಂದು ರೀತಿ ಹಾಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ದೇಶಪಾಂಡೆ ಅವರ ನಡುವೆ ಅಧಿಕಾರಿಗಳ ಒಂದು ರೀತಿ ತಗೋಬರೋದಕ್ಕೆ ಸಾಕಷ್ಟು ಕೋಲ್ಡ್ ವಾರ್ ನಡೀತಾ ಇದೆ ಅಂತ ಹೇಳಿ. ನೋಡಪ್ಪ, ಆರ್ ವಿ ದೇಶಪಾಂಡೆ ಈ ಆಫೀಸ್ ತಂದಕ್ಕೆ ಯಾಕೆ ಕೋಲ್ಡ್ ವಾರ್ ಮಾಡ್ತಾನಪ್ಪ? ಏನ ಏಜೆಂಟು? ಏನ ಆಫೀಸ್ ಕಡೆ ಹಣ ತಗೊಳ್ತೇನೋ ಏನು? ನನಗೆ ಯಾವ ಆಫೀಸರ್ ಇದ್ರು ಸಹ ಒಳ್ಳೆ ಆಫೀಸರ್ ಇದ್ರೆ ಅವ್ನಿಗೆ ರಿಪೋಸ್ಟ್ ಮಾಡ್ರಿ ಅಂತ ಹೇಳ್ತೇನೆ. ಕೋಲ್ಡ್ ವಾರು ಇಲ್ಲ, ಹಾಟ್ ವಾರು ಇಲ್ಲ. ನಾವು ಮಕ್ಕಳು ಒಳ್ಳೆ ಸ್ನೇಹಿತರು. ಮಕ್ಕಳು ಸಹ ನನಗೆ ಸಾಕಷ್ಟು ಗೌರವ ಕೊಡ್ತಾರೆ, ಗೌರವದಿಂದ ನೋಡ್ಕೊಳ್ತಾರೆ. ಗೊತ್ತಲ್ಲ? ಈಗ ಹಳಿಯಾಳ ಭಾಗದ ಒಂದು ರೀತಿ ಕಬ್ಬು ಬೆಳೆಗಾರರ ಪರವಾಗಿ ತಾವು ಶುಗರ್ ಫ್ಯಾಕ್ಟರಿ ತಗೊಬಂದ್ರಿ. ಆದ್ರೆ ನಿನ್ನೆ ರೈತ ಸಂಘಗಳು ಒಂದು ರೀತಿ ರೈತರ ಬಗ್ಗೆ ಕಾಳಜಿ ಇಲ್ಲ ಸಚಿವರಿಗೆ, ಇಲ್ಲಿ ಮಾಜಿ ಸಚಿವರು ಹಾಲಿ ಶಾಸಕರಿಗೆ ಅಂತ. ರೈತ ಸಂಘ ಇಲ್ಲಿ ಅನ್ನೋದೇ ಅಲ್ಲ, ಅವ್ರು ಬಹಳ ಕಾಳಜಿ ಇದೆ ರೈತರ ಬಗ್ಗೆ. ನನಗೆ ಏನು ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಅವ್ರು ಹೇಳಿದ್ರೆ ತಪ್ಪಲ್ಲ. ಆದರೆ ಈ ರಾಜ್ಯ ಇತಿಹಾಸದಲ್ಲಿ ರೈತರ ಸಾಲ ಎಷ್ಟಂತೆ ಮನ್ನಾ ಮಾಡಿದ್ದೇನೆ ಅದು ಅವ್ರು ನೆನೆಸ್ಬೇಕು. ರೈತರಿಗೆ ಕಷ್ಟದಲ್ಲಿದ್ದಾಗ, ಅತಿವೃಷ್ಟಿ ಆದಾಗ, ಬರಗಾಲ ಬಿದ್ದಾಗ ಈ ತಾಲೂಕ ಎಷ್ಟು ಸತಿ ಬರಗಾಲ ಅಂತ ಡಿಕ್ಲೇರ್ ಮಾಡಿಸಿದ್ದೇನೆ. ಅತಿವೃಷ್ಟಿ ತಾಲೂಕು ಅದು ಅವ್ರಿಗೆ ಗೊತ್ತದೆ. ಇದೆಲ್ಲ ಕೆಲಸ ಮಾಡಿದಂತನೂ ನಾ ರೈತರ ವಿರೋಧಿ ಅಂತ ಅವ್ರು ಹೇಳಿದ್ರೆ ದೇವರು ಅವ್ರು ಒಳ್ಳೇದು ಮಾಡಿ. ಉತ್ತರ ಕರ್ನಾಟಕದ ತಾವು ಹಿರಿಯ ರಾಜಕಾರಣಿ ಸರ್. ಅಧಿವೇಶನ ಈ ಬಾರಿ ಉತ್ತರ ಕರ್ನಾಟಕ ವಿಶೇಷವಾಗಿ ಬೆಳಗಾವಿಯಲ್ಲಿ ನಡೀಬೇಕು ಅಂತ ಇದ್ದಿದೆ. ಆದ್ರೆ ಹಣಕಾಸಿನ ಸಮಸ್ಯೆಯಿಂದ ಬೆಂಗಳೂರಲ್ಲಿ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಇದಾಗ್ತಾ ಇದೆ. ಹಾಗೆ ಏನಿಲ್ಲ, ಎಲ್ಲ ಸ್ಪೀಕರು, ಚೇರ್ಮನ್ರು ಬೆಳಗಾವಿ ಬಂದಿದ್ದಾರೆ, ವೀಕ್ಷಣೆ ಮಾಡಿ ಬಂದಿದ್ದಾರೆ. ಮುಂದಿನ ತಿಂಗಳಲ್ಲಿ ಸೆಷನ್ ನಡೀತದೆ ಬೆಳಗಾವಿಯಲ್ಲಿ ಅಂತ ನನ್ ಬಂದ ಮಾಹಿತಿ. ಇಂಜಿನಿಯರ್ಗಳು ಕೊರತೆ ಇದೆ ಸರ್ ನಿಮ್ಮ ಒಂದು ಇದರಲ್ಲಿ, ಹಳಿಯಾಳ ಇದರಲ್ಲಿ ವಿಶೇಷವಾಗಿ ಸಾಕಷ್ಟು ಇಂಜಿನಿಯರ್ಗಳು ಕೊರತೆ ಇರುತ್ತದೆ. ನಿಮ್ಮಂತ ಪತ್ರಕರ್ತರು ಕೊರತೆ ಇದೆ, ಎಲ್ಲಾರು ಕೊರತೆ ಅದಾವ. ಏನ್ ಮಾಡ್ಬೇಕು, ಏನಿಗೆ ಎಲ್ಲ ತರ್ಬೇಕು ಎಲ್ಲರಿಗೆ? ಹೇಗೆ ಅವಕಾಶ ಇದೆ ಆ ಪ್ರಕಾರ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಸರ್. ಎರಡನೇ ಅವಧಿಗೆ ಏನಾದ್ರು ಮತ್ತೆ ಮಿನಿಸ್ಟ್ರು ಅಥವಾ ಸಿಎಂದು ಮತ್ತೆ ಚರ್ಚೆ ಆಗ್ತಾ? ಏನೂ ಆಗ್ಬೇಕಾದ್ರೆ ತುಳಜಾ ಭವಾನಿ ಕೃಪೆ ಬೇಕು, ಜನರ ಆಶೀರ್ವಾದ ಬೇಕು. ಹಾಗಾಗಿ ನಾನು ನನ್ನ ಕರ್ತವ್ಯ ಮಾಡ್ತಾ ಇರ್ತೇನೆ, ನನ್ನ ಕೆಲಸ ಮಾಡ್ತಾ ಇರ್ತೇನೆ ನೇತೃತ್ವದಲ್ಲಿ. ಅದಕ್ಕೆ ನೋಡಕ್ಕೆ ಹೋಗೋದಿಲ್ಲ ನಾನು. ಅದು ಬರುವುದಿದ್ರೆ ಮನೆ ತನಕ ಬರ್ತಿದೆ. ಅದಕ್ಕೆ ಯಾರು ಏಜೆಂಟು ಬೇಡ, ಅದಕ್ಕೆ ಯಾವ ಪ್ರಯತ್ನ ಬೇಡ, ಅದಕ್ಕೆ ಯಾರು ವಶೀಲಿನೂ ಬೇಡ. ಅಲ್ಲಿ ಕೊನೆ ಪ್ರಶ್ನೆ ಸರ್. ಅಲ್ಲಿ ಸಂಸದರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಒಂದ್ ರೀತಿ ಹೊಸದಾಗಿ ಸಂಸದರಾಗಿದ್ದಾರೆ. ಸಾಕಷ್ಟು ಒಂದ್ ರೀತಿ ಅವ್ರಿಗೆ ಏನ್ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್? ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಅವ್ರು ನಮ್ಮ ಲೋಕಸಭಾ ಸದಸ್ಯರು. ಒಂದ್ ಮಾತು ಹೇಳ್ತೀನಿ, ನನಗೆ ಬಹಳ ಗೌರವ ಕೊಡ್ತಾರ. ಒಂದೆರಡು ವಿಚಾರ ಭಾರತ ಸರ್ಕಾರದಲ್ಲಿ ಮಾಡೋದಿತ್ತು, ಪತ್ರ ಬರ್ತಿದೆ ಸಂಬಂಧಪಟ್ಟ ಮಂತ್ರಿಗಳಿಗೆ. ಅವ್ರು ಕಾಪಿ ಕಳಿಸಿದೆ. ಅದಕ್ಕೆ ಸ್ವತಃ ಮಂತ್ರಿ ಭೇಟಿಯಾಗಿ ಇದಾಗಬೇಕಂತ ಹೇಳಿದ್ದಾರೆ. ಹಾಗಾಗಿ ನನ್ನ ದೃಷ್ಟಿಯಿಂದ ಪಕ್ಷ ಬೇರೆ ಇರ್ಬೋದು, ಅದು ಅವ್ರು ಬಿಟ್ಟಿದ ಪ್ರಶ್ನೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು. ನನ್ನ ಕಾಂಗ್ರೆಸ್ ಅದೇ, ನಾವು ಬಿಜೆಪಿ ಇರ್ಬೋದು. ಆದರೆ ಈಗ ಅವರು ನಮ್ಮಂಥವ್ರು ಹೇಳಿದ್ರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರು ಒಳ್ಳೆ ಕೆಲಸ ಮಾಡಬೇಕಂತ ಸದಿಚ್ಛೆ ಇದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಒಳ್ಳೆ ಕೆಲಸ ಮಾಡಲಿ, ಮುಂದೆ ಮತ್ತು ಕೇಂದ್ರದಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ಸಿಕ್ಕರೆ ತಗೊಳ್ಳಿ ಅವರು. ಅದು ನಮ್ಮ ಜಿಲ್ಲೆಗೆ ಉಪಯೋಗ ಆಗ್ತದೆ, ನಮ್ಮ ರಾಜ್ಯಕ್ಕೆ ಉಪಯೋಗ ಆಗ್ತದೆ. ನಾವೇನು ಮಂತ್ರಿ ಆಗೋದಿಲ್ಲ ಕೇಂದ್ರದಲ್ಲಿ, ನಮಗೇನು ಚಾನ್ಸ್ ಇಲ್ಲ. ಅವಾಗ ಯಾರು ನಮ್ಮ ಜಿಲ್ಲೆಯವರು ಆದ್ರೆ ನನಗೆ ಸ್ವಲ್ಪ ಸಂತೋಷ ಅಲ್ಲ, ತಪ್ಪೇನದು. ಇವಿಷ್ಟು ಟೋಷಕರೇ ಗೊತ್ತಾಯ್ತಲ್ಲ ಮಾನ್ಯ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿಗಳಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.